ಇದೇ ಸಿದ್ದರಾಮಯ್ಯನವರು ಶೆಡ್ ಹೊಡೆದು ಬಳ್ಳಾರಿ ತನಕ ಹೋಗಿ ಅಧಿಕಾರ ಪಡ್ಕೊಂಡ್ರು, ಇವರಿಗೆಲ್ಲ ಶಿಕ್ಷೆ ಕೊಡಿಸ್ತೀನಿ ಮಾಡ್ತೀನಿ ಹಾಗೆ ಹೀಗೆ ಅಂತೇಳಿ. ಇಲ್ಲಿಯವ್ರಿಗೆ ಎಷ್ಟು ಕೊಡಿಸಿದರು? ಹೌದು, ಅವ್ರ ವಿರೋಧಿಗಳು ಆಗಬೇಕಾಯ್ತಲ್ಲ. ಡಿ ಕೆ ಸಿ ಎಷ್ಟು ಕೊಡಿಸಿದರು? ಅವರೆಲ್ಲಕ್ಕಿಂತ ಹೆಚ್ಚಿನ ಕೆಲಸವನ್ನು ನಮ್ಮ ಎಸ್ ಆರ್ ಭಟ್ರು ಮತ್ತು ಟಪಾಲ್ ಗಣೇಶ್ ಅವ್ರು ಮಾಡಿದ್ದಾರೆ. ಅವರು ಈ ಆಂಧ್ರದಲ್ಲಿದ್ದಂಥ ಆಂಧ್ರ ಸರ್ಕಾರದಿಂದ ಪಡೆದಂಥ ಒಂದು ಗುತ್ತಿಗೆಯನ್ನು, ಈ ಖನಿಜ ಗುತ್ತಿಗೆಯನ್ನು, ಗಣಿ ಗುತ್ತಿಗೆಯನ್ನು ಈ ವ್ಯಕ್ತಿ ಇವರು ಕರ್ನಾಟಕ ಸಹಿತ ಬಾರ್ಡ್ರ್ ಒಳದಂತ ತೆಗೆದುಕೊಂಡಂಥದ್ದು ಒಂದಲ್ಲ ಎರಡಲ್ಲ 1850 ಕೋಟಿ ರೂಪಾಯಿ ತನ ಇವರು ಹೊಡೆದಿದ್ದಾರೆ ಇದರಲ್ಲಿ ಅನ್ನುವಂಥ ಆರೋಪಗಳು ಬರ್ತಾಯಿದ್ದವು, ಕೇಳಿ ಬರ್ತಾಯಿದ್ದಾವೆ. ಅದರಲ್ಲೂ ಈ ಇದರ ಜೊತೆಗೆ ಇನ್ನೂ ಸರ್ಕಾರಿ ಅಧಿಕಾರಿಗಳು ಸಹಿತ, ಈಗಾಗಲೇ ಹೇಳಿದ್ದಿಲ್ಲ ನಿಮಗೆ, ಸರ್ಕಾರಿ ಅಧಿಕಾರಿಗಳು ಎಷ್ಟು ಪ್ರಮಾಣದಲ್ಲೇ ಇವರು ಸಹಕಾರ ಮಾಡಿದ್ದಾರೆ ಅಂತಂದ್ರೆ ಇಂಥ ವ್ಯಕ್ತಿಗಳೆಲ್ಲ ಇವರಿಗೆ ಸಪೋರ್ಟ್ ರೀ ರೆಡ್ಡಿ ಅವ್ರಿಗೆ. ಆದರೆ ಈ ಎಸ್ ಆರ್ ಮಟ್ಟಿಗೆ ಒಂದು ಡಾಕ್ಯುಮೆಂಟ್ಸ್ ಹಾಕೋಬೇಕಾದ್ರೆ ಒದ್ದಾಟ, ಇವ್ರು ಸಂಬಂಧಿಸಿದ ಡಾಕ್ಯುಮೆಂಟ್ಸ್ ಸಿಗೋದು ಕಷ್ಟ ಆಗಿಬಿಟ್ಟು ಅಂತಂದ್ರೆ ಹೋರಾಟ ಮಾಡಿ ತೆಗೆದುಕೊಂಡ ಒಂದು ಹಂತಕ್ಕೆ ತಂದು ಇವತ್ತೇನಾದರೂ ಇವ್ರು ಜೈಲಿಗೆ ಹೋಗಿದ್ರೆ ಇವ್ರ ಸಾಹಸಗಳು, ಸಂತೋಷ್ ಹೆಗಡೆ ಅವರ ಸಾಹಸಗಳು, ಇವರೆಲ್ಲರ ಸಾಹಸದಿಂದ ಜೈಲಿಗೆ ಹೋದರು. ನೋಡ್ರಿ, ಜನಾರ್ದನ್ ರೆಡ್ಡಿ ಮತ್ತು ಅವರ ಕುಟುಂಬದ ಕಂಪನಿಗಳನ್ನು ಹೊರತುಪಡಿಸಿ ಒಪ್ಪಂದಗಳ ಮೂಲಕ 11 ಕಂಪನಿಗಳನ್ನು ಅದಿರಿನ ಅಕ್ರಮ ಗಣಿಗಾರಿಕೆ, ಸಾಗಣೆ ಮತ್ತು ರಫ್ತಿಗೆ ಬಳಸಿಕೊಳ್ಳಲಾಗಿದೆ. ಇಷ್ಟು ಕಂಪನಿಗಳು ಒಟ್ಟು 73.99 ಲಕ್ಷ ಟನ್ಗಳಷ್ಟು ಅದನ್ನು ಸಾಗಿಸೋದು. ಎಷ್ಟಾಯ್ತು ರೀ ಇದು? ಅದರ ಅಲ್ಲಿ ನೋಡ್ರಿ, ಹೋದ್ರೆ ಗೊತ್ತಾಗ್ತದೆ. ನೀವು ಈ ಒಂದು ಈ ಬಳ್ಳಾರಿ ಗಣಿಗಾರಿಕೆ ಏರಿಯಾದಲ್ಲಿ ಹೋದ್ರೆ ಗೊತ್ತಾಗ್ತದೆ. ಈ ಒಬಳಾಪುರಂ ಮೈನಿಂಗ್ ಕಂಪ್ನಿ ಆಗಿರ್ಬೋದು, ಇನ್ನೂ ಕೆಲವೊಂದು ಕಂಪ್ನಿಗಳಾಗಿರ್ಬೋದು, ಯಾವ ರೀತಿ ಹಟ್ಟಿ ಹೋಗಿದೆ ಅಂದ್ರೆ ಭೂಮಿ ಎಲ್ಲ ತಗ್ಗಿ ಬಿದ್ದು ಹೋಗ್ಬಿಟ್ಟಿದಾವ್ರಿ. ಆ ರೀತಿ ಕೆಬರಿ ಮುಗಿದ್ಬಿಟ್ಟಾರು. JCBಯಿಂದ ಮತ್ತೊಂದು ಹಚ್ಚು ಎಲ್ಲ ದೃಶ್ಯಾವಳಿ ನೋಡಿದ್ರೆ ಗಾಬರಿ ಆಗ್ಬೇಕು ನಾವು. ಆ ರೀತಿ ಹಡ್ಡಿಸ್ ತೆಗೆದನ್ನೆಲ್ಲ ತುಡಿ ಕೆಂಟ್ರಾಗ ಮರ್ಕೊಂಡ್ಬಿಟ್ಬಿಟ್ಟಿದ್ದಾರೆ. ಇಂಥದ್ರ ವಿರುದ್ಧ ಇವೆಲ್ಲ ಅಧಿಕಾರಿಗಳು ಸಪೋರ್ಟ್ ಇವರಿಗೆಲ್ಲ. ಹಂಚಿಕೆ ಆಗದ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆಸುವಲ್ಲಿ ಗಣಿ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಇವರೊಬ್ಬರೇ ಅಲ್ಲ, ಹಂಚಿಕೆ ಮಾಡಲಾದ ಏರಿಯಾದಲ್ಲಿ ಸಹಿತ ಈ ಒಂದು ಖನಿಜ ತಗೊಂಡು ಹೋಗ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಧಿಕಾರಿಗಳು. ಅರಣ್ಯ ಪ್ರದೇಶ ಗಡಿ ನಾಶ ಮಾಡಿ ಚೆಕ್ ಪೋಸ್ಟ್ ಬದಲಿಸಿ ಅಕ್ರಮ ಎಸಗುವಲ್ಲಿ ಇಲಾಖೆ ಸಿಬ್ಬಂದಿ ಭಾಗಿಯಾಗಿದ್ದಾರೆ. ಚೆಕ್ ಪೋಸ್ಟ್ ಬದಲು ಮಾಡೋದು, ಹಾದಿ ಬಂದ್ ಮಾಡಿಕೊಳ್ಳೋದು, ಮ್ಯಾಪು ಬಂದ್ ಮಾಡಿಕೊಳ್ಳೋದು,